ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡಿ ಬಾಸು, ತನ್ನ ತಾಯಿ ಸಾವಿಗೆ ನೀವೇ ಕಾರಣ ಅನ್ನೋ ಭಾವನೆ ಅವಳ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಇವಾಗ ನೀವು ಕಂಡಿಡ್ದಿರೋ ಪರಿಹಾರದಿಂದ ಅದೇ ನಿಜ ಅನ್ನೋ ಭಾವನೆ ಇನ್ನೂ ಗಟ್ಟಿಯಾಗಿ ಅವಳ ಮನಸ್ಸಲ್ಲಿ ಕೂತ್ಕೊಳ್ಳಲ್ವಾ? ವೆರಿ ಟ್ರೂ ದುರ್ಗಾ. ಬಾಸು, ನಿಮಗೆ ತಂದೆ ಆಗಿ ಮಗಳ ಪ್ರೀತಿ ಎಷ್ಟು ಮುಖ್ಯನೋ ಪುಟ್ಟ ಮೇಡಮ್ಗೂ ಅಷ್ಟೇನೆ ಮಗಳಾಗಿ ತಂದೆ ಪ್ರೀತಿನೂ ಅಷ್ಟೇ ಮುಖ್ಯ. ಅವಳು ನನ್ನ ಜೊತೆ ಮತ್ತೆ ಮೊದಲಿನ ತರ ಆಗ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ತನ್ನ ತಂದೆ ಪ್ರೀತಿಯಿಂದ ವಂಚಿತಳಾಗ್ಬೋದಾ? ದುರ್ಗಾ, ಸೀರಿಯಸ್ಲಿ ನೀನು ಹೇಳೋವರೆಗೂ ನಾನು ಇದನ್ನೆಲ್ಲ ಯೋಚನೆ ಮಾಡಿರಲಿಲ್ಲ. ನನ್ನ ಮಗಳು ಖುಷಿಯಾಗಿರ್ಬೇಕು ಅನ್ನೋ ಕನ್ಸರ್ನ್ ಮುಂದೆ ನನಗೆ ಯೋಚನೆಗಳೇ ಬರಲಿಲ್ಲ. ಬಟ್ ನನ್ನ ಮಗಳು ಒಂದು ಹೆಜ್ಜೆ ನನ್ನ ಹತ್ರ ಇಡ್ತಾ ಇದ್ದಾಳೆ ಅಂತ ಖುಷಿ ಪಡೋ ಹೊತ್ತಿಗೆ 10 ಹೆಜ್ಜೆ ಹಿಂದಿಟ್ಟಿರ್ತಾಳೆ. ಪರಿಸ್ಥಿತಿ ಹೀಗಿರುವಾಗ ಬಾಸು, ನನಗೆ ಗೊತ್ತು, ಆದ್ರೆ ಪುಟ್ಟ ಮೇಡಮ್ ಮನ್ಸಿಗಾಗಿರೋ ಆಘಾತ ಅಂತಿಂತದಲ್ಲ. ಅವಳ ಮನ್ಸಿಂದ ಇದನ್ನ ತೆಗ್ದಾಕಕ್ಕೆ ಸಿಕ್ಕಾಪಟ್ಟೆ ಸಮಯ ಬೇಕಾಗುತ್ತೆ ಬಾಸು. ಅವಳ ಮನ್ಸನ್ನ ಬದಲಾಯಿಸಕ್ಕೆ ನಮ್ಗಿರೋ ಹಾದಿ ದುರ್ಗಮ್ಮನೇ ಇರ್ಬೋದು, ಆದ್ರೆ ನಿಮ್ ಜೊತೆ ನಾನಿರ್ತೀನಿ. ನಿಮ್ನ ಮತ್ತೆ ಪುಟ್ಟ ಮೇಡಮ್ನ ನಾನು ಒಂದ್ ಮಾಡ್ದೆ ಸುಮ್ಮನೆ ಕುತ್ಕೊಳ್ಳಲ್ಲ. ನೀವಿಬ್ರು ಮತ್ತೆ ಮೊದ್ಲಿನ ತರ ಆಗ್ಬೇಕು. ಎಲ್ಲಿ ಶರತ್ ನಿರ್ಧಾರನ ಒಪ್ಕೊಂಡ್ಬಿಡ್ತಾಳೆ ಅಂತ ನನಗೆ ತುಂಬಾ ಭಯ ಆಗಿತ್ತು. ಆದ್ರೆ ನನ್ನ ತಂಗಿ ಎಷ್ಟು ಮೆಚ್ಯೂರ್ ಆಗಿ ಯೋಚನೆ ಮಾಡ್ತಿದ್ದಾಳೆ. ಹೆಮ್ಮೆ ಆಗ್ತಿದೆ ನಿನ್ ಬಗ್ಗೆ ದುರ್ಗಾ. ನೀನ್ ಇವ್ರ ಜೊತೆ ಇರೋವರೆಗೂ ನನಗೆ ಯಾವ ಚಿಂತೆನೂ ಇಲ್ಲ. ದುರ್ಗಾ, ಬೇಕಿತ್ತಾ? ನೋಡು ಹೇಗೆ ನಡುಕ್ತಾ ಇದೆಯಾ ಅಂತ. ದುರ್ಗಾ ಅಕ್ಕೆ, ಏನಾಗಿದೆ ನಿಮ್ಗೆ? ಮೊದ್ಲೇ ವೆದರ್ ಎಷ್ಟು ಕೋಲ್ಡ್ ಇದೆ. ಈ ಟೈಮಲ್ಲಿ ನೀವು ಸ್ವಿಮ್ ಮಾಡ್ಬೇಕಾಗಿತ್ತಾ? ಹಾಗೆ ಕೇಳು ಅಂತ ಒಂದ್ ಸ್ವಲ್ಪ ಗೊತ್ತಾಗಲ್ವಾ? ಅದು ನಾನು ಈಜಕ್ಕೆ ಹೋಗಿರ್ಲಿಲ್ಲ. ಏನಮ್ಮ ದುರ್ಗಾ, ನೀನು ಯಾವಾಗ್ಲೂ ಹುಷಾರಾಗಿರ್ತಿದ್ದೆ, ಇವತ್ತ್ಯಾಕೆ ಹೀಗಾಯ್ತು? ಹೌದಮ್ಮ ದುರ್ಗಾ, ಯಾಕೆ ಹೀಗೆ ಮಾಡ್ಕೊಂಡೆ? ಹುಷಾರಾಗಿರೋದಲ್ವಾ? ಏನಾಯ್ತು ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಮೇಡಮ್. ದುರ್ಗಾ, ಹಾಗಂದ್ರೆ ಹೇಗೆ ಹೇಳು? ಅದೇನೆ, ಪೂಲ್ ಹತ್ರ ಹೋಗಿದ್ದು ನೀವೇ ತಾನೇ ಅದಕ್ಕೆ? ನೀನು ನೀರಿಗೆ ಬಿದ್ದ ತಕ್ಷಣ ಎದ್ದು ಬರ್ಬೇಕಾಗಿತ್ತು ತಾನೆ, ಅಲ್ಲೇ ಯಾಕಿದ್ದೆ? ಈಗ ಬೇರೆ ಕಥೆ ಹೇಳ್ಬೇಡ. ನಿನಗೆ ನಿಮ್ ಊರಲ್ಲಿರೋ ಅಷ್ಟು ದೊಡ್ಡ ಕಲ್ಯಾಣಿಂದಾನೇ ಆಚೆ ಬರಕ್ಕಾಗತ್ತೆ. ಏನು, ನಮ್ಮನೆ ಸ್ವಿಮ್ಮಿಂಗ್ ಪೂಲ್ ಇಂದ ಆಚೆ ಬರಕ್ ಆಗಲ್ಲ ಅಂತಂದ್ರೆ ನನ್ ಕೈಲಂತೂ ನಂಬಕ್ ಆಗಲ್ಲಪ್ಪ. ಇಲ್ಲ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅಲ್ಲಿ ಹೇಗಿತ್ತು ಅಂದ್ರೆ, ಹೇಳಮ್ಮ ದುರ್ಗಾ, ಯಾಕೆ ಸುಮ್ಮನಾಗ್ಬಿಟ್ಟೆ? ಅದೇನಾಯ್ತು ಅಂತ ಹೇಳು. ಇದು ಯಾರೋ ನನ್ ಕಾಲ್ ಎಳ್ದಂಗಾಯ್ತು. ದುರ್ಗಾ, ಏನ್ ಹೇಳ್ತಾ ಇದೆಯಾ? ಅಲ್ಲ, ಅಲ್ಲಿ ಯಾರು ಇರ್ಲೇ ಇಲ್ಲ. ಹೌದು ಬಾಸು, ಅಲ್ಲಿ ಯಾರು ಇರ್ಲಿಲ್ಲ. ಆದ್ರೆ ನಿಜವಾಗ್ಲು ಯಾರೋ ನನ್ ಕಾಲ ಎಳ್ದಂಗಾಯ್ತು. ನೀರೊಳಗಡೆ ನನ್ ಕಾಲ್ನ ಯಾವ್ದೋ ಕೈಗಳು ಗಟ್ಟಿಯಾಗಿ ಹಿಡ್ಕೊಂಡಂಗೆ. ಇಲ್ಲ ಅಂದಿದ್ರೆ ನನ್ ಮೇಲ್ ಬರ್ದೇ ಇರ್ತಿದ್ನ. ಹೌದೌದು, ನಮ್ಮನೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ದೊಡ್ಡ ತಿಮಿಂಗ್ಲ ಬಂದು ನಿನ್ ಕಾಲ್ ಎಳಿತಾ ಇತ್ತು. ಚೆನ್ನಾಗ್ ಕತೆ ಹೇಳ್ತೀಯ ಕಣೆ. ಇದು ತಮಾಷೆ ಮಾಡೋ ಟೈಮಾ? ದುರ್ಗಾ, ನಿಜವಾಗ್ಲೂ ನಿನಗೆ ಯಾರೂ ಕಾಣಿಸ್ಲಿಲ್ವಾ? ಯಾರು ಇಲ್ಲ ಸರ್, ಆದ್ರೆ ಅಲ್ಲಿ ದುರ್ಗಾ, ಇದೆಲ್ಲ ನಿನ್ ಭ್ರಮೆ ಅನ್ಸುತ್ತೆ. ಏನೋಪ್ಪ, ಕೆಲವೆಲ್ಲ ನಮ್ಮ ಯೋಚನೆಗೆ ನಿಲುಕದೆ ನಡೆಯುತ್ತೆ. ಈಗ ಇದ್ಯಾವುದ್ರ ಬಗ್ಗೆನೂ ಮಾತಾಡೋ ಸಮಯ ಅಲ್ಲ. ದುರ್ಗಾ, ನಿನಗೆ ಸುಸ್ತಾಗಿದೆ, ಚಳಿನೂ ಆಗ್ತಾ ಇದೆ ಅನ್ಸುತ್ತೆ. ಈಗ ಸ್ವಲ್ಪ ರೆಸ್ಟ್ ಬೇಕು ಅಂತ ಕಾಣುತ್ತೆ. ಶರತ್, ಅವಳನ್ನು ಕರ್ಕೊಂಡು ಹೋಗಪ್ಪ.
ಸರಿಪ್ಪ. ಹೋಗಮ್ಮ ದುರ್ಗಾ, ರೆಸ್ಟ್ ತಗೋ. ಛೆ, ಏನೇ ಮಾಡಿದ್ರು ಇವಳು ಅಪಾಯದಿಂದ ಪಾರಾಗ್ತಾ ಇದ್ದಾಳಲ್ಲ. ಹೇಗೆ? ಯಾಕೆ? ನಿನಗೆ ತಲೆಗಿಲೆ ಕೆಟ್ಟಿದ್ಯಾ ರಾತ್ರಿ ಹೊತ್ತಲ್ಲಿ ಪೂಲ್ ಹತ್ರ ಹೋಗೋದಕ್ಕೆ? ಅತ್ತೆ, ಯಾರಾದ್ರೂ ರಾತ್ರಿ ಹೊತ್ತು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತಾರಾ? ನೀನ್ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಸೂಪರ್ ವುಮೆನ್ ಅನ್ಕೊಂಡಿದ್ಯಾ? ರಾತ್ರಿ ಹೊತ್ತಲ್ಲಿ ಆಚೆ ಹೋಗೋದಕ್ಕೆ ನೀನು ದೆವ್ವನ? ಅತ್ತೆ, ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬೇಕು ಅಂತ ಗೊತ್ತಾಗಲ್ವಾ? ಯಾವಾಗ್ಲೂ ಹುಡುಗಾಟ ಆಡಿದ್ರೆ ಹೇಗೆ ದುರ್ಗಾ? ಒಂದ್ ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇರ್ಬೇಕು ತಾನೆ? ಅಲ್ವಾ? ನೀನೇನ್ ಚಿಕ್ಕ ಮಗುನ? ಇಷ್ಟು ಚಿಕ್ಕವರಾಗಿದ್ದೀರಿ, ಆದ್ರೂ ನಂಗೆಲ್ಲ ಅರ್ಥ ಆಗತ್ತೆ. ನೀನ್ ಇಷ್ಟು ದೊಡ್ಡವರಾಗಿದ್ದೆ, ನಿಂಗೇನು ಗೊತ್ತಾಗಲ್ವಾ? ಅದೇನೆ, ಕರೆಕ್ಟ್ ಟೈಮಿಗೆ ನಾನು ಆಚೆ ಬಂದೆ. ಇಲ್ಲ ನಿಂತಿದ್ರೆ ಏನಾಗ ಹೋಗ್ತಿತ್ತೋ, ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ? ಅಲ್ಲ, ಅದು ಮಾತಾಡ್ಬೇಡ ನೀನು. ನೀ ಏನು ಜಸ್ಟಿಫಿಕೇಶನ್ ಕೊಡ್ಬೇಡ. ನಿನಗೆ ಆ ಪೂಲ್ ಹತ್ರ ಏನ್ ಕೆಲಸ? ಅದು ರಾತ್ರಿ ಹೊತ್ತಲ್ಲಿ? ಅದೇ, ರಾತ್ರಿ ಹೊತ್ತು ನಿಂಗೇನ್ ಕೆಲ್ಸ ಇತ್ತು? ನಾನು ಹೇಳೋದು ಒಂದು ನಿಮಿಷ ಕೇಳ್ತೀರಾ? ಕೇಳಲ್ಲ. ಹೌದು, ನಾನು ಕೇಳಲ್ಲ. ನಿನಗೆ ಪ್ರಜ್ಞಾನ ಇಲ್ವಾ? ಇಲ್ವಾ? ಸೆನ್ಸ್ ಇಲ್ವಾ? ಇಲ್ವಾ? ಜೀವ ಜೊತೆ ಹುಡುಗಾಟನಾ? ಹುಡುಗಾಟನಾ? ಮಾಡಿದ್ ನೆನ್ಸ್ಕೊಂಡ್ರೆ ನನ್ ಕೆಟ್ಟ ಕೋಪ ಬರುತ್ತೆ. ನಂಗೂನು. ಅವಳು ಮಾತಾಡದೆ ಇದ್ರು ನಿಮ್ದೇ ಪಡಿಯಚ್ಚು. ನೋಡಿದ್ರಾ, ನಿಮ್ ತರಾನೇ ಆಡ್ತಾಳೆ. ಅದ್ರಲ್ಲಿ ಆಶ್ಚರ್ಯ ಏನಿದೆ? ಅವಳು ನನ್ನ ಮಗಳೇ ಅಲ್ವಾ? ಇವಾಗ ವಿಷಯ ಚೇಂಜ್ ಮಾಡ್ಬೇಡ. ಇನ್ನೊಂದ್ಸಲ ಇಷ್ಟೊತ್ತಲ್ಲಿ ಆಚೆ ಏನಾದ್ರು ಹೋದ್ರೆ ಇದೆ ನೋಡಿ ನಿನಗೆ. ಸರಿ, ಸುಸ್ತಾಗಿರ್ತೀಯಾ? ಮಲ್ಕೋ. ದುರ್ಗಾ, ನೀನ್ ನಿಜವಾಗ್ಲೂ ನೀರಲ್ಲಿ ಏನೋ ಇರೋದನ್ನ ನೋಡ್ತೀಯಾ? ಹೌದು ಬೋಸು, ನಾನು ಸತ್ಯವಾಗ್ಲೂ ನೋಡ್ದೆ. ನೀರಲ್ಲಿ ಏನೋ ಇತ್ತು. ನನಗೆ ಎಷ್ಟು ಭಯ ಆಗೋಯ್ತು ಗೊತ್ತಾ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ದುರ್ಗಾ, ನಾನು ಹೇಳ್ದೆ ತಾನೆ ನೀರಲ್ಲೇನೋ ಇತ್ತು ಅಂತ. ಹೌದು, ಆದ್ರೆ ಏನದು? ಅದು ನಿಮ್ ಕಣ್ಗೆ ಕಾಣಿಸ್ತಾ ಇರೋಂಥದ್ದು? ಅದೇ ನನಗೂ ಗೊತ್ತಾಗ್ತಿಲ್ಲ. ಆದ್ರೆ ಅದು ತುಂಬಾ ಶಕ್ತಿಯುತವಾಗಿತ್ತು. ಆದ್ರೆ ಅದು ನಿನ್ನ ಯಾಕೆ ಅಟ್ಯಾಕ್ ಮಾಡಕ್ ಬಂತು ಅಂತಾನೆ ಅರ್ಥ ಆಗ್ತಿಲ್ಲ.